ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು this session, the second chapter, session number 7. In second chapter, you people will understand number system and Boolean algebra in detail. Dear students, ನಾವು ಫಸ್ಟ್ ಚಾಪ್ಟ್ರಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಹಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್ ಯಾರು ಕಂಡುಹಿಡಿದ್ರು, ಎಲೆಕ್ಟ್ರಾನಿಕ್ಸ್ ಅಂದ್ರೇನು, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಂದ್ರೇನು, ಎಲೆಕ್ಟ್ರಾನಿಕ್ಸ್ ಯಾವ ಲಾಜಿಕ್ ಮೇಲೆ ವರ್ಕ್ ಆಗ್ತಾಯಿದೆ, ಜಾರ್ಜ್ ಬೂಲೆ ಮತ್ತು ಬೂಲಿಯನ್ ಆಲ್ಜಿಬ್ರಾ, ಅವನ್ನೆಲ್ಲ ನಾವೀಗ ನಂಬರ್ ಸಿಸ್ಟಮಲ್ಲಿ ತಿಳ್ಕೊಳ್ಳೋಣ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಚಾಪ್ಟ್ರಲ್ಲಿ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸು ಮತ್ತು ಅದರ ಪ್ರಿನ್ಸಿಪಲು, ಅದರ ಯಾವ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅನ್ನೋದನ್ನು ವಿಸ್ತಾರವಾಗಿ ತಿಳ್ಕೊಂಡಿದ್ವಿ. ನಂಬರ್ ಸಿಸ್ಟಮ್ ಮತ್ತು ಬೂಲಿಯನ್ ಆಲ್ಜಿಬ್ರಾ ಅನ್ನೋದನ್ನು ಈ ಚಾಪ್ಟರ್ 2ನಲ್ಲಿ ನಾವು ಇನ್ ಡೀಟೇಲ್ ತಿಳ್ಕೊಳ್ಳೋಣ. ಫಸ್ಟು ನಂಬರ್ ಸಿಸ್ಟಮ್ ಅಂದರೆ ಏನು? ನಂಬರ್ ಈಸ್ ಎ ಕ್ವಾಂಟಿಟಿ ಆರ್ ವ್ಯಾಲ್ಯೂ ಎಕ್ಸ್ಪ್ರೆಸ್ ಬೈ ಎ ವರ್ಡ್ ಆರ್ ಸಿಂಬಲ್ ಈಸ್ ಕಾಲ್ಡ್ ನಂಬರ್. ನಂಬರ್ ಅಂದರೆ ಒಂದು ಸಂಖ್ಯೆ ಅಥವಾ ಒಂದು ವ್ಯಾಲ್ಯೂ, ಅದನ್ನು ನಾವು ಒಂದು ವರ್ಡ್ ಮುಖಾಂತರ ಅಥವಾ ಒಂದು ಸಿಂಬಲ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀವಿ. Number system is a set of symbols and rules for representation of numbers is called number system. Number system ಅಂದರೆ ಒಂದು ಸೆಟ್ ಆಫ್ ಸಿಂಬಲ್ಸ್ ಮತ್ತು ರೂಲ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ನಾವು ರೆಪ್ರೆಸೆಂಟ್ ಮಾಡೋದೇ ಒಂದು ಸಿಸ್ಟಮ್ಯಾಟಿಕ್ ಪ್ರಕಾರ, ಅದನ್ನು ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಈ ನಂಬರ್ ಸಿಸ್ಟಮನ್ನು ಎರಡು ಥರ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ಪೊಸಿಷನಲ್ ನಂಬರ್ ಸಿಸ್ಟಮು, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ. ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದರೆ ಯಾವ ಸಂಖ್ಯೆಗೆ ವ್ಯಾಲ್ಯೂ ಇರುತ್ತೋ, ಅದನ್ನು ಪೊಸಿಷನ್ ಇರುತ್ತೋ, ಆ ಪೊಸಿಷನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ತೀವೋ ಅದನ್ನು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ದ ವ್ಯಾಲ್ಯೂ ಆಫ್ ದಿ ಡಿಜಿಟ್ ಡಿಪೆಂಡ್ ಆನ್ ದಿ ಪೊಸಿಷನ್ ಇನ್ ವಿಚ್ ದೇ ಅಪಿಯರ್ ಇನ್ ದ ನಂಬರ್. ಸೊ ದಟ್ ವಿ ಕಾಲ್ಡ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಯಾವ ಸಂಖ್ಯೆನ ನಾವು ಅದು ಪೊಸಿಷನ್ ನೋಡಿ ಅದ್ರ ವ್ಯಾಲ್ಯೂನ ನಾವು ಐಡೆಂಟಿಫೈ ಮಾಡ್ತೀವಿ, ಅಂಥ ನಂಬರ್ನ ನಾವು ಪೊಸಿಷನ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಎಕ್ಸಾಂಪಲು ಡೆಸಿಮಲ್ ನಂಬರ್ ಇರಬಹುದು, ಬೈನರಿ ನಂಬರ್ ಇರಬಹುದು, ಆಕ್ಟಲ್ ನಂಬರ್ ಇರಬಹುದು, ಅಥವಾ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇರಬಹುದು. ಇಂಥ ಪೊಸಿಷನ್ ಮುಖಾಂತರ ನಂಬರ್ನ ವ್ಯಾಲ್ಯೂನ ನೋಡಿ ನಾವು ಐಡೆಂಟಿಫೈ ಮಾಡೋ ನಂಬರ್ನ ನಾವು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇನ್ನೂ ಡೀಟೇಲ್ ಆಗಿ ನೀವು ಮುಂದೆ ತಿಳ್ಕೊಳ್ತೀರಾ. ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದರೆ ಏನು? ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಇನ್ ದಿಸ್ ಟೈಪ್ ಈ ಸಿಂಬಲ್ ರೆಪ್ರೆಸೆಂಟ್ ಎ ಡೆಫಿನೆಟ್ ವ್ಯಾಲ್ಯೂ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಸಿಷನ್ ಇನ್ ವಿಚ್ ದೇ ಅಪಿಯರ್. ಅಂದರೆ ಏನು? ಇದರಲ್ಲಿ ನೀವು ಪ್ರತಿಯೊಂದು ವ್ಯಾಲ್ಯೂನ ಆ ಸಿಂಬಲ್ ಮುಖಾಂತರ ತಿಳ್ಕೊಳ್ತೀರಾ ಹೊರತು ಆ ನಂಬರಿಗೆ ಬಂದಿರೋ ವ್ಯಾಲ್ಯೂ ಮುಖಾಂತರ ಅದನ್ನು ತಿಳ್ಕೊಳಲ್ಲ. In each this type, each symbol is represented a definite value. ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಆ ನಂಬರ್ಗೆ ಸಿಂಬಲು ಅಥವಾ ಒಂದು ವ್ಯಾಲ್ಯೂ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಸಿಷನ್. ಅಂದರೆ ಯಾವ ಪೊಸಿಷನ್ ಇದೆಯೋ ಅನ್ನೋದನ್ನು ನಮಗೆ ಗೊತ್ತಾಗಲ್ಲ, ಅದಕ್ಕೆ ಪೊಸಿಷನ್ ನಾವು ಐಡೆಂಟಿಫೈ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ವಿ ಸಿ ದ ಸಿಂಬಲ್ ರೆಪ್ರೆಸೆಂಟ್ ಎ ಡೆಫಿನೆಟ್ ವ್ಯಾಲ್ಯೂ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೊಸಿಷನ್ ಇನ್ ವಿಚ್ ದೇ ಅಪಿಯರ್. ಸೊ ಅದನ್ನು ರೋಮನ್ ನಂಬರ್ ಸಿಸ್ಟಮ್ ಅಂತ ಒಂದು ಎಕ್ಸಾಂಪಲ್ ಹೇಳಬಹುದು. ಮತ್ತು ರೋಮನ್ ಅಥವಾ ನೀವು ಫಾರ್ ಎಕ್ಸಾಂಪಲ್ ಇನ್ನೊಂದೇನು ಹೇಳ್ಬೋದಂದರೆ, ನಿಮಗೆ ಏನಾದರೂ ಒಂದು ರೆಫ್ರೆನ್ಸ್ ಒಂದು ನಂಬರ್ ಇಟ್ಕೊಳ್ಳೋದು ಅಥವಾ ಯಾವುದಾದ್ರೂ ಒಂದು ವ್ಯಾಲ್ಯೂನ ಬರ್ಕೊಳ್ಳೋದು, ಅದನ್ನು ಜಸ್ಟ್ ಲೈಕ್ ಸ್ಟಾರ್, ಬುಲೆಟ್ ಅಥವಾ ಒಂದು ಇದನ್ನು ಈ ಪಿ ಪಿ ಟಿ ಮಾಡುವಾಗ ನಾವೀಗ ಡಿಫ್ರೆಂಟ್ ಸಿಂಬಲ್ಸ್ನ ತೊಗೊಳ್ತೀವಿ. ಪಾಯಿಂಟ್ಸ್ನ ಹಾಕ್ಕೊಳ್ಬೇಕಾದ್ರೆ 1 2 3 ಅಂತ ಹಾಕ್ಕೊಳೋ ಬದಲು ಒಂದು ಫ್ಲವರ್ ಸಿಂಬಲು, ಒಂದು ಸ್ಟಾರ್ ಸಿಂಬಲು ಅಥವಾ ಒಂದು ಡಾಟ್ ಸಿಂಬಲು, ಆ ಥರ ಅದಕ್ಕೊಂದು ಪೊಸಿಷನ್ ಇರಲ್ಲ, ಬರೀ ಅದಕ್ಕೊಂದು ರೆಪ್ರೆಸೆಂಟೇಷನ್ ಕೊಡ್ತೀವಿ. ಅದನ್ನು ನಾವು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದರೆ ಯಾವ ಸಂಖ್ಯೆಗೆ ಪೊಸಿಷನ್ ಬೇಸಿಸ್ ಮೇಲೆ ವ್ಯಾಲ್ಯೂ ಇರುತ್ತೋ, ಯಾವ ಸಂಖ್ಯೆನ ನಾವು ಡಿಜಿಟ್ ಡಿಪೆಂಡ್ ಆನ್ ದಿ ಪೊಸಿಷನ್ ಆನ್ ವಿಚ್ ದೇ ಅಪಿಯರ್ ಆನ್ ದಿ ನಂಬರ್, ಅದನ್ನು ನಾವು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಐದರ್ ಡೆಸಿಮಲ್ ನಂಬರ್ ಸಿಸ್ಟಮ್ ಆರ್ ಬೈನರಿ ಆರ್ ಆಕ್ಟಲ್ ಆರ್ ಹೆಕ್ಸಾ
ಬಟ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದರೆ ವೇರ್ ವಿ ರೆಪ್ರೆಸೆಂಟ್ ದ ನಂಬರ್ ವೇರ್ ವಿ ರೆಪ್ರೆಸೆಂಟ್ ಡಿಪೆಂಡ್ ಅಪಾನ್ ದಿ ಇರ್ರೆಸ್ಪೆಕ್ಟ್ ಆಫ್ ದಿ ವ್ಯಾಲ್ಯೂ ಆರ್ ಪೊಸಿಷನ್ ವಿಚ್ ದೇ ಅಪಿಯರ್. ಅದು ನಮಗೆ ಅನುಗುಣ ಮೀನ್ಸ್ ನಮಗೆ ಯಾವ ರೀತಿ ನಮಗೆ ಅವಶ್ಯಕತೆ ಇರುತ್ತೋ ಆ ರೀತಿ ನಾವು ಒಂದು ಸಂಖ್ಯೆನ ರೆಪ್ರೆಸೆಂಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೇನು ಪೊಸಿಷನ್ ಇರಲ್ಲ, ವ್ಯಾಲ್ಯೂ ಇರಲ್ಲ, ಅಂಥ ನಂಬರ್ಸ್ನ ನಾವು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಬೇಸ್ ಆರ್ radix. The total number of different digits or symbols available in the number system is called base. ಅಂದರೆ ಒಂದು ನಂಬರ್ ಸಿಸ್ಟಮ್ನ ನೀವು ಯಾವ ರೀತಿ ಪೊಸಿಷನ್ನ ಐಡೆಂಟಿಫೈ ಮಾಡ್ತೀರಾ, ಆ ಪೊಸಿಷನ್ನ ಐಡೆಂಟಿಫೈ ಮಾಡೋದೇ ಅದರ ಬೇಸ್ ಮುಖಾಂತರ. 2 to the power of n, n ಅಂದ ತಕ್ಷಣ n ವ್ಯಾಲ್ಯೂ ವೇರಿ ಆಗ್ತಾ ಇರುತ್ತೆ. ಆ ಬೇಸ್ ವ್ಯಾಲ್ಯೂ 2 ಇದ್ದರೆ ಸೊ ಬೈನರಿ ನಂಬರ್ ಸಿಸ್ಟಮ್ ಅಂತ. ಅಂದರೆ ಅದರಲ್ಲಿ ಬರೀ ಎರಡೇ ಸಂಖ್ಯೆ. 2 to the power of 0 ಅಂದರೆ 1, 2 to the power of 1 ಅಂದರೆ 2 ನಂಬರ್ಸ್. 2 ಅಂದ ತಕ್ಷಣ ಅದು ಬೈನರಿ ನಂಬರ್ ಸಿಸ್ಟಮ್ ಅಂತೀವಿ. ಅದ್ರಲ್ಲಿ ಬರೀ ಎರಡೇ ಸಂಖ್ಯೆನ ನಾವು ತೊಗೊಳ್ಬೋದು, 0 ಅಥವಾ 1. ಅದೇ 2 to the power of 2 ಅಂದರೆ n will varies from according to the numbers. Okay, 2 to the power of 2 ಅಂದರೆ 4 ಆಯಿತು. 4 it doesn't have, it have only the 4 values, that is 0, 0, 1, 1, 0 or 1, 1. 2 to the power of 3 ಅಂದರೆ ಅದನ್ನು 8 ಅಂತೀವಿ. ಅಂದರೆ ಅದರಲ್ಲಿ ನಂಬರು 0 to 7 ತೊಗೊಳ್ತೀವಿ. ಸೊ ಅದನ್ನು ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ಥರ 2 to the power of 4 ಅಂದರೆ 16 ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ಥರ 2 to the power of 5 ಅಂದರೆ ಇಟ್ ಈಸ್ 2 to the power of 5 ಅಗೇನ್ ಇಟ್ಸ್ ವೇರಿ. ಓಕೆ, ಸೊ ಇಲ್ಲಿ ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಬಂದಾಗ ದ ನಂಬರ್ಸ್ ವಿಲ್ ಬಿ ರೆಪ್ರೆಸೆಂಟೆಡ್ ಫ್ರಮ್ 0 to 9 ವೇರ್ ಇಟ್ ಕಂಟೆಂಟ್ 10. ಸೊ ನಾನಿನ್ನೂ ನಿಮಗೆ ವಿಸ್ತಾರವಾಗಿ ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಂಬರ್ಸು ವೇರಿಯೇಷನ್ ಆಗುತ್ತೆ, ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಬೇಸ್ ಅಂದ್ರೇನು. ಸೊ ಇಲ್ಲಿ ಬೇಸ್ ನಿಮ್ಗೆ ಏನು ಕೊಡುತ್ತೆ, ದ ಬೇಸ್ ಟೆಲ್ ದ ನಂಬರ್ಸ್ ಟೋಟಲ್ ನಂಬರ್ ಆಫ್ ಡಿಜಿಟ್ ಪ್ರೆಸೆಂಟ್ ಆರ್ ಸಿಂಬಲ್ ಪ್ರೆಸೆಂಟ್ ಇನ್ ದ ನಂಬರ್ ಸಿಸ್ಟಮ್ ಅಂದರೆ ಅರ್ಥ. ಸೊ ಅದನ್ನು ನಾವೇನು ಹೇಳ್ತೀವಿ, ಬೇಸ್ ಅಥವಾ radix ಅಂತ ಹೇಳ್ತೀವಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಪೊಸಿಷನಲ್ ನಂಬರ್ ಸಿಸ್ಟಮ್ ವಿಚ್ ಹ್ಯಾಸ್ ಬೀನ್ ಕ್ಲಾಸಿಫೈಡ್ ಇಂಟು 4 types. ದೇ ಆರ್ ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ನಾನೀಗ ಜಸ್ಟ್ ನಿಮ್ಗೆ ಹೇಳಿದೆ ನಾವು ಒಂದು ಬೇಸ್ ಅಥವಾ ಒಂದು radixನ ನೋಡಿ ನಾವು ನಂಬರ್ ಪೊಸಿಷನ್ನ ಐಡೆಂಟಿಫೈ ಮಾಡ್ತೀವಂತ. ನೋಡಿ ಅದನ್ನ ಬೇಸಿಸ್ ಮೇಲೆ ನಾವು 4 ನಂಬರ್ ಸಿಸ್ಟಮ್ ಆಗಿ ಡಿವೈಡ್ ಮಾಡ್ಕೊಂಡಿದ್ವಿ. ಮೊದಲನೇದು ಬಂದು ಡೆಸಿಮಲ್ ನಂಬರ್ ಸಿಸ್ಟಮ್, ಎರಡನೇದು ಬಂದು ಬೈನರಿ ನಂಬರ್ ಸಿಸ್ಟಮ್, ಮೂರನೇದು ಬಂದು ಆಕ್ಟಾಲ್ ನಂಬರ್ ಸಿಸ್ಟಮ್, ನಾಲ್ಕನೇದು ಬಂದು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೇನು? ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಹಿಂದೂ ಅರೇಬಿಕ್ ನ್ಯೂಮರಲ್ಸ್. ನಾವು ಇದನ್ನು ಅರ್ಥ ಏನು ಹೇಳ್ತೀವಿ, ಎರಡೂ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ನಂಬರ್ ಸಿಸ್ಟಮು ವಿಸ್ತರಣೆ. ಇಟ್ ಈಸ್ called as Hindu Arabic numerals. ಓಕೆ, ಸೊ ಈ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ ಸ್ಟಾರ್ಟ್ ಆದರೆ 9ವರೆಗೂ ಬರಿತೀವಿ. ಯಾಕೆ 0ನ ಕನ್ಸಿಡರ್ ಮಾಡ್ಕೊತೀವಿ? 0 ಈಸ್ 1 for without which a mathematics cannot be represent, you know very well. ಸೊ 0 ಇದ್ದರೆ ನಾವು 0ಇಂದ ಹಿಡಿದು 0 ನಮ್ಗೆ ಏನು ರೆಪ್ರೆಸೆಂಟ್ ಮಾಡುತ್ತಂದರೆ ಆ ವ್ಯಾಲ್ಯೂಗೆ 1 ಜೊತೆ 1 0 ಸೇರಿಸಿದ್ರೆ ಅದು 10 ಆಗುತ್ತೆ. ಅದೇ 2 0 ಸೇರಿದ್ರೆ 100 ಆಗುತ್ತೆ. ಅದೇ ಒಂದು 3 0 ಹಾಕಿ 1000 ಆಗುತ್ತೆ. ಅದ್ರ ಬೆಲೆ ಏರ್ತಾನೆ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮ್ ಹಿಂದೂ ಅರೇಬಿಕ್ ನ್ಯೂಮರಲ್ಸಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಕಾಂಬಿನೇಷನ್ ಆಫ್ ಹಿಂದೂ ಆ್ಯಂಡ್ ಅರೇಬಿಕ್ ನ್ಯೂಮರಲ್ಸ್ ವೈರ್ ಯು ಕ್ಯಾನ್ ಸಿ ದ ವೇ ನಂಬರ್ಸ್ ಈಸ್ ರೆಪ್ರೆಸೆಂಟೆಡ್ 10. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೌಂಟಿಂಗ್? 10 0 ಕೂಡ ಲೆಕ್ಕ ಇರುತ್ತೆ. ಅಂದರೆ 0 1 2 3 4 5 6 7 8 9. ಸೊ ಟೋಟಲ್ ಎಷ್ಟಾಯಿತು? 10. ಸೊ ಎಷ್ಟು ನಂಬರ್ಸ್ ಇದೆ? 10 ಅಂದರೆ ಡೆಸಿ 10 ನಂಬರ್ ಇರೋದ್ರಿಂದ ಅದನ್ನು ನಾವೇನು ಹೇಳ್ತೀವಿ, 10 ನಂಬರ್ ಉಳ್ಳೋವಂಥ ನಂಬರ್ ಸಿಸ್ಟಮ್ಗೆ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಅದಕ್ಕೆ radix ಅಥವಾ ಬೇಸ್ ಏನು ಕೊಡ್ತೀವಿ? 10 ಅಂದ ತಕ್ಷಣ ಇಟ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ. ಅದು ವೇಟ್ ಸ್ಟ್ರಕ್ಚರು ಕೂಡ ನಾವು ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಮಧ್ಯ ಸಂಖ್ಯೆಗೆ ಪಾಸಿಟಿವ್ ಆಗಿರೋದ್ರಿಂದ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 0 ಮತ್ತು ಇಟ್ ವಿಲ್ ರೆಪ್ರೆಸೆಂಟೆಡ್ ಇನ್ ದ ಮ್ಯಾನರ್ ಆಫ್ 1 2 3.
ಈ ಥರ ಮೀನ್ಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಹೈಯೆಸ್ಟ್ ವೇರಿಯೇಷನ್ ಆಗಬೇಕಾದ್ರೆ ಇಟ್ ವಿಲ್ ರೈಸಸ್ ಫ್ರಮ್ ಪಾಸಿಟಿವ್ ವೇರಿಯೇಷನ್, ದಟ್ ಈಸ್ 10 to the power of 0, 10 to the power of 1, 10 to the power of 2, 10 to the power of 3. ಅದೇ ನಾವು ನೆಗೆಟಿವ್ ರೆಪ್ರೆಸೆಂಟೇಷನ್ ಲೋಯೆಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂದರೆ ಇಟ್ ಸ್ಟಾರ್ಟ್ ಫ್ರಮ್ 10 to the power of 0 to ಈ ಥರ 10 to the power of -1, -2, -3. So like this the number will be represented and its space value will be given. So ಇಲ್ಲಿ ಸಿಗ್ನಿಫಿಕೆಂಟ್ ನಮ್ಗೆ ಎಲ್ಲಿ ಗೊತ್ತಾಗುತ್ತಂದರೆ after the decimal point value, if you are representing the number position, then you will use negative representation. Okay. So let's understand decimal. I think hope you have understand the decimal number system. A decimal number system which is also called as Hindu Arabic numerals, where it contains the numbers 0 to 9 and the radix or the base of this number system is 10. The weighted structure of the number system is 10 to the power of 0. It will rise from lowest to highest significant in the manner of positive, that is 1, 2, 3, 4, 5. ಅದೇ ಥರ it will represent in case of negative, it will varies from least significant to most significant variation ಆದಾಗ -1, -2, -3. So let's understand what you mean by binary number system. by ಅಂದ ತಕ್ಷಣ ಏನು 2 ಒಂದು ನಂಬರ್ ಸಿಸ್ಟಮಲ್ಲಿ ಎಷ್ಟು ಸಂಖ್ಯೆ ಇರುತ್ತೆ, 2 ಸಂಖ್ಯೆ ಇರುತ್ತೆ. ಯಾವ್ದು ದ ಸಿಂಬಲ್ ಯೂಸ್ಡ್ ಇನ್ ದಿಸ್ ಸಿಸ್ಟಮ್ ಆರ್ 0 ಆ್ಯಂಡ್ 1. ಯಾವುದಿರುತ್ತೆ 0 ಮತ್ತು 1. ಆ್ಯಂಡ್ ಇಟ್ ಈಸ್ ನಾವು ಬೈನರಿ ನಂಬರ್ ಸಿಸ್ಟಮ್ ನಂಬರ್ಸ್ನ ಏನಂತ ಕರಿತೀವಿ, ಬಿಟ್ ಅಂತ ಕರಿತೀವಿ. ಬಿಟ್ ವಿಚ್ ಈಸ್ ಅಬ್ರಿವೇಷನ್ ಆಸ್ ಬೈನರಿ ಡಿಜಿಟ್. ಆ್ಯಂಡ್ ದ ರ್ಯಾಡಿಕ್ಸ್ ಆರ್ ಬೇಸ್ ಆಫ್ ದಿಸ್ ನಂಬರ್ ಸಿಸ್ಟಮ್ ಇಸ್ ರೆಪ್ರೆಸೆಂಟೆಡ್ ಆಸ್ 2. ನಾವು ಬೇಸ್ನ ಏನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ 2. ನಾವು ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಬೇಸ್ ಏನು ತೊಗೊಳ್ತೀವಿ 10. ಅದೇ ಬೈನರಿ ನಂಬರ್ ಸಿಸ್ಟಮಲ್ಲಿ ಬೇಸು 2. ಸೊ ವಾಟ್ ವಿಲ್ ಬಿ ದ ವೇಟೆಡ್ ಸ್ಟ್ರಕ್ಚರ್, ಸೇಮ್ ನಾವು ಡೆಸಿಮಲಲ್ಲಿ ಯಾವ ರೀತಿ ಬರೆದಿದ್ದೀವಿ ಅದೇ ಥರ. ದ ಸೆಂಟ್ರಲ್ ನಂಬರ್ ವಿಲ್ ಬಿ 2 to the power of 0. ಇಲ್ಲಿ ಮಕ್ಕಳ 2 to the ಪವರ್ ರೈಸ್ ಮಾಡಿಲ್ಲ, ಟೈಪಿಂಗ್ ಮಿಸ್ಟೇಕು. So it is actually not 2020, it is 2 to the power of 0, 2 to the power of 1, 2 to the power of 2, 2 to the power of 3. ಅದೇ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ರೈಸ್ ಆಗುವಾಗ 2 to the power of -1, 2 to the power of -2, 2 to the power of -3. So like this the number system will be represented. What do you mean by least significant bit? ನೋಡಿ, the least significant bit is which is the lowest place value in the number. Least significant bit is nothing but the lowest place value in the number. ನೋಡಿ LSB ನಾನು ನಿಮ್ಗೆ ಅವಾಗಲಿಂದ ಅದನ್ನೇ ಮಕ್ಕಳ ಹೇಳ್ತಿರೋದು. ಸೊ ಇಫ್ ಯು ಆರ್ ಇನ್ಕ್ರೀಸಿಂಗ್ ಇನ್ ದ ಪಾಸಿಟಿವ್ ವೇ, ವಿ ಕಾಲ್ಡ್ ಫ್ರಮ್ ದ ಸೆಂಟರ್ ದಟ್ ಈಸ್ 0 ಪೊಸಿಷನ್ ಇಟ್ ಈಸ್ ಇನ್ಕ್ರೀಸಿಂಗ್, ಆ್ಯಂಡ್ ಫ್ರಮ್ 0 to the left it is decreasing. ಸೊ ಡಿಕ್ರೀಸಿಂಗ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ, ಇನ್ಕ್ರೀಸಿಂಗ್ನ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ. So this is most significant with the highest place value in the number, least significant with the lowest place value in the number. So ಅದೇ ಥರ when you come for the octal number system. Octal number system ಅಂದರೆ ಏನು? A number system which is to represent the numbers start from 0 and end for 7. ಎಷ್ಟು ಸಂಖ್ಯೆ ಬಂತು? 8 ಸಂಖ್ಯೆ ಬಂತು. ಎಲ್ಲಿಂದ ಇಲ್ಲಿ ಎಣಿಸ್ಕೊಳ್ತೀವಿ? 0, 1, 2, 3, 4, 5, 6, 7. So we are counting from 0 and we are ending with 7. So total how many digits are there? Total 8 digits. So we call it as an octal number system. What is the radix or base of this octal number system? It is represented as 8. The base or radix is represented as 8. What will the weighting structure? So weighting next structure of the octal number system is represented in the center position. We represent in the manner of 0, and as it increases from lowest to highest significant, it increases in the positive manner 1, 2, 3. ಅದೇ ಥರ if it is going from least significant digit, it is -1, -2, -3. So this is how the octal number system will be representing. When you come for the hexadecimal number system, these symbols, the hexadecimal number systems are used
in the number system where it will be represented in the manner of 15 digit, but ಯಾವ ರೀತಿ 15 ಡಿಜಿಟ್ ಇರುತ್ತೆ ಅಕಾರ್ಡಿಂಗ್ ಟು ದಿ ನಂಬರ್ ಸಿಸ್ಟಮ್. ಇಲ್ಲಿ 0 ಕೂಡ ಅಲ್ಲ ಕೌಂಟ್ ಇರೋದ್ರಿಂದ ಇಲ್ಲಿ 15 ಡಿಜಿಟ್ ಅಲ್ಲ 16 ಡಿಜಿಟ್ಸ್ ಇರುತ್ತೆ ನೋಡಿ. 0, 1, 2, 3, 4, 5, 6, 7, 8, 9 ಮತ್ತು ಇಲ್ಲಿ ನೋಡಿ ಮಕ್ಕಳ, ದೇರ್ ಇಸ್ ಎ ಲಿಟಲ್ ಬಿಟ್ ಚೇಂಜ್ ಇನ್ ಹೆಕ್ಸಾಡೆಸಿಮಲ್ ಸಿಸ್ಟಮ್. ಇಲ್ಲಿ 10 ಅಂತ ಬರೆಯಲ್ಲ ನಾವು, 10 ಬದಲು ಡೆಸಿಮಲ್ ನಂಬರ್ ಬದಲು ನಾವೇನು ಮಾಡ್ತೀವಿ, ಇಲ್ಲಿ ಸಂಖ್ಯೆನ ಯೂಸ್ ಮಾಡ್ತೀವಿ. ಹೆಕ್ಸಾಡೆಸಿಮಲ್ ಬಂದಾಗ 10 ಬದಲು ಲೆಟರ್ ಎನ ಬಳಸ್ತೀವಿ, ಎ. ಅದೇ 11 ಬದಲು ಬಿ, 12 ಬದಲು ಸಿ, 13 ಬದಲು ಡಿ, 14 ಬದಲು ಇ, 15 ಬದಲು ಎಫ್. ಈ ಥರ ಎ ಬಿ ಸಿ ಡಿ ಇ ಎಫ್ ಅಂತ ಒಂದು ಲೆಟರ್ಸ್ನ ಪಡ್ಕೊಂಡು ನಾವೇನು ಮಾಡ್ತೀವಿ, ವಿ ವಿಲ್ ರೆಪ್ರೆಸೆಂಟ್ ದಿ ಲೆಟರ್ಸ್ ಆರ್ ದಿ ಸಿಂಬಲ್ಸ್ ಇನ್ಸ್ಟೆಡ್ ಆಫ್ ರೈಟಿಂಗ್ ನಂಬರ್ಸ್. The radix or base of this number system is represented as 16. 16 ಅಂತ ನಾವು ಇದ್ರ ಬೇಸ್ ನಂಬರ್ನ ರೆಪ್ರೆಸೆಂಟ್ ಮಾಡ್ಕೊತೀವಿ. ವಾಟ್ ವಿಲ್ ಬಿ ದ ವೇಟಿಂಗ್ ಸ್ಟ್ರಕ್ಚರ್ ಆಫ್ ದಿಸ್ ನಂಬರ್ ಸಿಸ್ಟಮ್? ದ ವೇಟಿಂಗ್ ಸ್ಟ್ರಕ್ಚರ್ ಆಫ್ ದಿಸ್ ನಂಬರ್ ಸಿಸ್ಟಮ್ ಈಸ್ 16 to the power of 0 ಇನ್ ದ ಸೆಂಟರ್. ಇಲ್ಲಿಂದ ನೋಡಿ ಹೈಯೆಸ್ಟ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ವೇರೀಸ್ ಇನ್ ದ ಮ್ಯಾನರ್ ಆಫ್ 0, 1, 2, 3. ಅದೇ ಥರ 16 to the power of -1, 16 to the power of -2, this is least significant. Like this, the number representation will be there in case of hexadecimal number system. When you come for the non-positional number system, non-positional number system is one which is uses a limited number of symbols. ಇಲ್ಲಿ ನಾನು ಅವಾಗಲೂ ಕೂಡ ನಿಮ್ಗೆ ಹೇಳಿದೆ, ಯಾವ ನಂಬರ್ಗೆ ಪೊಸಿಷನ್ ಇರಲ್ವೋ ಅದನ್ನು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಅಲ್ಲಿ ಲಿಮಿಟೆಡ್ ನಂಬರ್ ಸಿಂಬಲ್ ಇರುತ್ತೆ, ಬರೀ ಸಿಂಬಲ್ ಹ್ಯಾಸ್ ಎ ವ್ಯಾಲ್ಯೂ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಮತ್ತು ಅದರ ಪೊಸಿಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, if the symbol occupies the number normally bears no relation, its value, the value of each symbol is fixed. ನೋಡಿ ಫಾರ್ ಎಕ್ಸಾಂಪಲ್ ರೋಮನ್ ನಂಬರ್ ಇರ್ಬೋದು, ಅಥವಾ ಒಂದು ಸಿಂಬಲ್ ಇರಬಹುದು, ಅಥವಾ ಒಂದು ವ್ಯಾಲ್ಯೂ ಇರ್ಬೋದು. ನಾನು ಅದು ಕೂಡ ನಿಮಗೆ ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೀನಿ. ರೋಮನ್ ನಂಬರ್ ಇಸ್ ದ ಗುಡ್ ಎಕ್ಸಾಂಪಲ್ ಫಾರ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ದೀನಿ. ದ ನಂಬರ್ ಸಿಸ್ಟಮ್ ವಿಚ್ ಹ್ಯಾಸ್ ಸಿಂಬಲ್ಸ್ ಲೈಕ್ ಐ, ವಿ, ಎಕ್ಸ್, ಎಲ್, ಯಾವುದಾದ್ರೂ ಸಿಂಬಲ್ಸು ಅಥವಾ ಫ್ಲವರ್ ಸಿಂಬಲು ಅಥವಾ ಡಾಟ್ ಸಿಂಬಲು ಒಂದು ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಪೊಸಿಷನ್ ಇರಲ್ಲ, ಜಸ್ಟ್ ಓನ್ಲಿ ಫಾರ್ ದಿ ರೆಪ್ರೆಸೆಂಟೇಷನ್. ಸೊ ಅದನ್ನು ನಾವೇನು ಹೇಳ್ತೀವಿ, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದರೆ ನಂಬರ್ ಸಿಸ್ಟಮ್ ವಿಚ್ ಹ್ಯಾಸ್ ಸರ್ಟನ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ, ಅದನ್ನು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತೀವಿ. ಲೈಕ್ ಆಕ್ಟಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದರೆ 0 to 9 ಸಂಖ್ಯೆ ಇರುತ್ತೆ ಆ್ಯಂಡ್ ದ ಪ್ಲೇಸ್ ವ್ಯಾಲ್ಯೂ ವಿಲ್ ಬಿ 10. ಬೈನರಿ ನಂಬರ್ ಸಿಸ್ಟಮ್ ಅಂದರೆ 2 ಸಂಖ್ಯೆ ಇರುತ್ತೆ, 0 to 1, ಅದನ್ನು ಪ್ಲೇಸ್ ವ್ಯಾಲ್ಯೂ 2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ ಆಕ್ಟಲ್ ನಂಬರ್ ಸಿಸ್ಟಮ್ ಬಂದು 8 ಸಂಖ್ಯೆ ಇರುತ್ತೆ, ದಟ್ ವಿಲ್ ಸ್ಟಾರ್ಟ್ ಫ್ರಮ್ 0 to 8 ಆ್ಯಂಡ್ ದ ಬೇಸ್ ವಿಲ್ ಬಿ ರೆಪ್ರೆಸೆಂಟ್ ದ ಮ್ಯಾನರ್ ಆಫ್ 8. ಆ್ಯಂಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂದರೆ 16 ಡಿಜಿಟ್ಸ್ ಇರುತ್ತೆ, ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಕೂಡ 16 ಕೊಡ್ತೀವಿ. ಅಂದರೆ 16 0ಇಂದ ಲೆಕ್ಕ, 0 to 15 ಡಿಜಿಟ್ಸ್ ಇರುತ್ತೆ. 10ನ ನಾವು ಆಲ್ಫಾಬೆಟ್ಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. 11 ಬಿ, 12 ಸಿ, 13 ಡಿ, 14 ಇ, 15 ಎಫ್. ವೆನ್ ಯು ಕಮ್ ಫಾರ್ ದಿ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮಲ್ಲಿ ಪೊಸಿಷನ್ ಅಥವಾ ನಂಬರ್ಸ್ ಇರಲ್ಲ, ಅದಕ್ಕೆ ಬರೀ ಸಿಂಬಲ್ಸು ಅಥವಾ ಒಂದು ಲೆಟರ್ಸ್ನ ಯೂಸ್ ಮಾಡ್ತೀವಿ. ವರ್ ಇನ್ ದ ಕೇಸ್ ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ, ಇಟ್ ವಿಲ್ ಬಿ ಫಿಕ್ಸ್ಡ್. ಸೊ ನಾನು ಐದರ್ ಇಟ್ ವಿಲ್ ಬಿ ಇನ್ ದ ಮ್ಯಾನರ್ ಆಫ್ characters, or it might be in the manner of symbols, or it might be in the manner of flowers. Like this, there may be a certain symbols which will be used for only for identification. ಅದನ್ನು ನಾವು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಐದರ್ ಬೈ ರೋಮನ್ ನಂಬರ್ಸ್ ಆರ್ ಬೈ any other symbols or letters. So like this, the number system will be represented. ಸೊ ನಮ್ಮ ನಂಬರ್ ಸಿಸ್ಟಮಲ್ಲಿ ನಾವು ಯಾವ ಥರ ತಿಳ್ಕೊಂಡ್ವಿ, ಪೊಸಿಷನಲ್ ನಂಬರ್ ಸಿಸ್ಟಮು ಮತ್ತು
non-positional number system. Non-positional ಅಂದರೆ ವ್ಯಾಲ್ಯೂ ಇರುತ್ತೆ, ಪ್ಲೇಸ್ ವ್ಯಾಲ್ಯೂ ಇರುತ್ತೆ, ಲೈಕ್ ಬೈನರಿ, ಡೆಸಿಮಲ್, ಆಕ್ಟಾ, ಹೆಕ್ಸಾ. ಬೈನರಿ ಅಂದರೆ 2 ಸಂಖ್ಯೆ, ಡೆಸಿಮಲ್ ಅಂದರೆ 10 ಸಂಖ್ಯೆ, 0 to 10 represented as 10 place value. Octal ಅಂದರೆ 8 ಸಂಖ್ಯೆ, represent from 0 to 7 and the value place value represent by a digit number 8. And hexa ಅಂದರೆ 16 and it will be represented 16 digits, that is start from 0 to 15. 10 will be replaced by the alphabets A, B and B will be represented as 11, C, 12 as C, 13 as D, 14 as E, 15 as F. Where in the case of non-positional number system, it is represented by the value or symbols, or it might be any other representation. So, this is about the number system. Hope you understand. We will see you in the next session. Thank you.